What's up fam, welcome back to my YouTube ಚಾನಲ್ guys. ಸೊ ಇವತ್ತಿನ ವ್ಲಾಗಲ್ಲಿ ಏನು ವರ್ಕೌಟ್ ಮಾಡ್ತೀನಿ ಅಂತ ಗೆಸ್ ಮಾಡಿ ಗಾಯ್ಸ್. ಇಂಟೆನ್ಸ್ ವರ್ಕೌಟ್ ಅಂದ್ಕೊಳ್ಳಿ. ಸೊ ಬನ್ನಿ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ 11 ಆಗ್ತಾಯಿದೆ, ಲೇಟಾಗಿದೆ ಗೊತ್ತು, ಬೇಗ ಸ್ಟಾರ್ಟ್ ಮಾಡೋಣ. ಸೈಲೆಂಟ್ ಆಗಿರಪ್ಪ. ಸೊ ಇವಾಗ ಹಿಂಗೆ ಇಟ್ಕೊಂಡು ನೀವು ಹಿಂಗೆ ಮಾಡಬೇಕಾಗತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 guys. 30 ಅನ್ಕೊಳ್ಳಿ. ಗಾಯ್ಸ್ ಇದಂತೂ ರೋಲ್ಗಳಾಗ್ತಾಯಿದೆ, ರೋಲ್ ಆಗ್ತಾಯಿದೆ. ಏನು ಮಾಡೋಣ? ಸೊ ಗಾಯ್ಸ್ ಬನ್ನಿ. ಸೊ ನೋಡೋದಲ್ಲ ಪ್ರಾಪರ್ ಫಾರ್ಮಲ್ಲಿ ತೋರಿಸ್ತೆ ಅಂತ. ಸೊ ಇವಾಗ ಇಷ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಗೊತ್ತು. 30 reps ಮಾಡಿ ಗಾಯ್ಸ್. 30 reps ಅಂದ್ಕೊಳ್ಳಿ. ಸೈಕ್ ಅಂದ್ಕೊಳ್ಳಿ ಗಾಯ್ಸ್, ಸೈಕ್. ಹಿಂದೆ ಬನ್ನಿ. ಮುಂದೆ ಅಂದರೆ ವಿಷಯ ಏನು ಗೊತ್ತಾ? ನಿಮಗೆ ವಿಷಯ ಏನು ಗೊತ್ತಾ? ಗೊತ್ತಿರಲೇಬೇಕು ನಮಗೆ, ಇದು ಗೊತ್ತಿರಲೇಬೇಕು. ಬ್ಯಾಕ್ ವರ್ಕೌಟ್ ಹೆಂಗಿರ್ಬೇಕು ಅನ್ನಂಗೆ ಡಿಮನ್ ಬ್ಯಾಕ್ ಇರಬೇಕು. ಹಂಗೆ ಡಿಮನ್ ಬ್ಯಾಕ್ ನೋಡಿರಾ? ತೋರಿಸ್ತೀನಿ ಬನ್ನಿ. ನನಗೆ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ. ಶಾಕ್ ಆಗಿಬಿಡ್ಬೇಕು ಅಂತವ್ರು, ಶಾಕ್ ಆಗಿಬಿಡ್ಬೇಕಂಗೆ, ಶಾಕ್ ಆಗಿಬಿಡ್ಬೇಕಂಗೆ. ಬನ್ನಿ ಇನ್ನೊಂದು ಸತಿ ಮಾಡೋಣ ಅದನ್ನೇ. ಬನ್ನಿ ಅದನ್ನೆಲ್ಲ ಗಾಯ್ಸ್. ಸೊ ಇವಾಗ ಹಿಂಗೆ ಮಾಡೋದಲ್ಲ, ಹಿಂಗೂ ಮಾಡೋದಲ್ಲ, ಹಿಂಗೆ ಮಾಡಬೇಕು ಅಂದರೆ ನಮಗೆಲ್ಲ ಗೊತ್ತಾಗೋಯ್ತು. ನಿಧಾನಕ್ಕೆ ಮಾಡಬೇಕು. 7 8 9 10 11 12 13 14 15 16 17 18 19 20 21 22 23 24 25 26 guys. ಸೊ ಅದೇ ಥರ ಈ ಕಡೆ ಮಾಡಬೇಕಾಗುತ್ತೆ ನೋಡಿ. ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಅಂದ್ಕೊಳ್ಳಿ. 30 ಗಾಯ್ಸ್. ಸೊ ಪ್ರಾಪರಾಗಿ ಹಿಂಗೆ ಮಾಡಬೇಕು, ಪ್ರಾಪರಾಗಿ. ಓಕೆನಾ? ಪ್ರಾಪರಾಗಿ ಮಾಡಿದಾಗ ನಿಮ್ಮ ಬ್ಯಾಕು ಪ್ರಾಪರಾಗಿರುತ್ತೆ. ಓಕೆನಾ? ಸೊ ಮೇನಾಗಿ ಅದಕ್ಕೆ ಕತ್ತಿನ ಸ್ಟ್ರೇಟಾಗಿ ಹಿಂಗೆ ಇಟ್ಕೋಬೇಕಾಗುತ್ತೆ. ಬಗ್ಸ್ಬಾರ್ದು ನೀವು ಈ ಥರ. ಹಿಂಗೆ ಸ್ಪೈನಲ್ ಕಾರ್ಡ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಪ್ರಾಪರಾಗಿ ನೀವು ಶೋಲ್ಡರ್ಸ್ನ ಹಿಂಗೆ ಇಟ್ಕೊಂಡೆ ಹಿಂಗೆ ನಡಿಬೇಕಾಗುತ್ತೆ ಗೈಸ್. ಸೊ ನಿಮ್ಮ ಪಾಸ್ಟರ್ ಕರೆಕ್ಟಾಗಿರ್ಬೇಕು ನಡಿವಾಗ ಯಾವಾಗಲೂ. ಹಿಂಗೆ ಪ್ರಾಪರಾಗಿ
ಪ್ರಾಪರ್ ಫಾರ್ಮಾಗಿ ನಡಿಬೇಕಾಗುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಬಂದು ಮೆಡಿಟೇಷನ್ ಮಾಡೋದಾ, ಏನು ಮಾಡೋದು? ಮೆಡಿಟೇಷನ್ನೇ ಮಾಡೋದು ಅಲ್ಲಲ್ಲ, ಸ್ಕಿಪ್ಪಿಂಗ್ ಮಸ್ತಿ ಮಾಡಿಬಿಡೋಣ. ಬನ್ನಿಗ ಸ್ಕಿಪ್ಪಿಂಗ್ ತುಂಬ ದಿವಸ ಆಯಿತು, ಸ್ಕಿಪ್ಪಿಂಗ್ ಮಾಡೋಣ. ಸ್ಕಿಪ್ಪಿಂಗ್ ಯಾವ ಬೋಳಿ ಮಗ ಹೇಳಿದ್ರಿ? ಅದರಲ್ಲ ಇವಾಗ 1 2 3 4 ಸ್ಲೈಟಾಗಿ ನಿಲ್ಲಬೇಕಷ್ಟೇ. ತುಂಬ ಫಾಸ್ಟಾಗಿ ಮಾಡಬೇಡಿ. ಸ್ಟಾರ್ಟಿಂಗ್ ಮಾಡೋದು ಸ್ವಲ್ಪ ಫಾಸ್ಟ್ ಆಯ್ತು. ಇವಾಗ ಎಷ್ಟು ಮಾಡ್ತೀನಿ ಅಂತ ಕೌಂಟ್ ಮಾಡಿ ಗ್ಯಾಸ್ ಕೌಂಟ್ ಮಾಡಿ. ಓಕೆನಾ? ತುಂಬ ಮೇಲೆ ಹೋದ್ರೂ ಸ್ಟಾಪ್ ಆಗಿಬಿಡುತ್ತೆ. ಸಿಗಾಕೊಂಡು ಹುಷಾರಾಗಿ ಮಾಡಿ. Guys, meditation. ಸೊ ಗೈಸ್, ನೋಡಿದ್ರಲ್ಲೆಲ್ಲ ಮುಗೀತು ವರ್ಕೌಟು, ಮೆಡಿಟೇಷನ್ ಎಲ್ಲ ಅಂತ. ಸೊ ಏನಂದರೆ ಎಲ್ಲ ಕಾಮಾಗಿ ಅದೆಲ್ಲ ಉಳಿಯೋಕ್ಕೆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಬೇಕು. ಯಾವತ್ತು ಪಾಸಿಟಿವ್ ಥಿಂಕಿಂಗಲ್ಲಿ ಇರಬೇಕು ನೀವು. ಓಕೆನಾ? ಜಾಸ್ತಿ ಆದ ಬಗ್ಗೆನೂ ತಲೆ ಕೆಡಿಸ್ಕೊತ ಹೋಗೋದು, ಆ ಥರ ಅವರದ ಹೆಂಗೆ ಅದು ಇದು ಅಂತೆಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಪೀಸ್, ಎಷ್ಟು ಮೈಂಡ್ನ ಪೀಸಾಗಿ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿರ್ತೀರೋ ಅಷ್ಟು ಒಳ್ಳೇದು ನಮಗೆ. ಮೈಂಡ್ ಬಾಡಿ ಹ್ಯಾಬಿಟ್ಸ್ ಪ್ರತಿಯೊಂದು ನೀವು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಹೆಂಗೆ ನೀವು ಪ್ರತಿಯೊಂದು ಟಾಸ್ಕು ಮಾಡ್ತೀರಾ ಎಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಸೊ ಅದರಿಂದ ದಯವಿಟ್ಟು ಎಷ್ಟು ನಿಮ್ಮ ಇದನ್ನು ಕಂಟ್ರೋಲ್ಡಾಗಿ ಇಟ್ಕೋತೀರಾ ಮೈಂಡ್ನ, ಅದು ಅಷ್ಟು ಬೆಸ್ಟ್ ಗೈಸ್. ಸೊ ಅದಕ್ಕೆ ನಾನು ಹೇಳೋದೇನು, ನೀವು ಪ್ರಾಪರ್ ಡಯಟ್ನ ಫಾಲೋ ಮಾಡಿ, ಅವಾಗ ನಿಮಗೂ ಯೂಸ್ಫುಲ್ ಆಗುತ್ತೆ. ನೀವು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಮಾಡೋದಕ್ಕೂ ಮತ್ತು ನಮ್ಮ ಫಿಸಿಕಲ್ ಫಿಟ್ನೆಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಸೈಸ್ ಪ್ರತಿಯೊಂದು ವರ್ಕೌಟ್ ತಿಳಿಸ್ಕೊಡ್ತೀನಲ್ಲ, ಅದು ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ರೀಲ್ ಶೂಟ್ ಇದೆ.
ಅದು ಆಮೇಲೆ ಬ್ಲಾಗ್ ಎಡಿಟ್ ಮಾಡಬೇಕು. ಮತ್ತು ಅದೇ ಮುಂಚೆ ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟ್ ಹಿಂಗಿನ್ನ ಡೀಟೇಲಿಂಗ್ ಮಾಡಿಕೊಡ್ಬೇಕು ಮಾಡ್ಬೇಕು ನೀವು. ಮತ್ತು ಹಿಂಗೆ ಇದನ್ನ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ಯೂಚರ್ ಗ್ರೋತ್ಗೆ ಅಂತೆಲ್ಲ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಸೊ ಹಂಗೆ ಒಂದು ಸರ್ಪ್ರೈಸ್ ಬೇರೆ ಇದೆ ಗೈಸ್, ನೋಡಿ ಕೊನೆ ತನಕ ಎಂಜಾಯ್ ಮಾಡಿ ಗೈಸ್, ಎಂಜಾಯ್ ಮಾಡಿ, ಓಕೆನಾ? ಇದು ಆಕ್ಚುಲಿ ಚೆನ್ನಾಗಿ ಗೈಸ್ ನೋಡಿ ಗೈಸ್, ಮನೆ ಯಾವ ಥರ ಬರ್ತಾ ಇದೆ ಬರೀ ಡೌಗಳು ಗೈಸ್. ಏನು ನಿನ್ನ ನಿಗಳ ಲೀಲೆ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ ಗೈಸ್. ಇವತ್ತು ಆಲ್ಮೋಸ್ಟ್ ಅದೇ ರೀಲ್ ಶೂಟ್ ಮಾಡಿ ಮತ್ತು ಅದೇ ವ್ಲಾಗ್ ಎಡಿಟ್ ಮಾಡಿ ನೆಕ್ಸ್ಟ್ ಅದೇ ಸ್ವಲ್ಪ ಅದೇ ಬುಕ್ಸ್ ಓದಿದ್ದು ಅದ್ರ ಬಗ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇನ್ನು ಯಾವ ಥರ ಎಫೆಕ್ಟಿವ್ ಆಗಿರೋ ಬುಕ್ಸ್ ಹ್ಯಾಬಿಟ್ಸ್ನ ನೀವು ಬಿಲ್ಡ್ ಮಾಡ್ಕೋಬೋದು, ನಿಮ್ಗೆ ಯೂಸ್ಫುಲ್ ಆಗಿರೋ ಬುಕ್ಸ್ ಯಾವ್ಯಾವ್ದು ನಿಮಗೆ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಆಲ್ಮೋಸ್ಟ್ ಏನಂದರೆ ಅದೇ ವ್ಲಾಗ್ ನೋಡೋದು ಅದು ಇದು ಹಿಂಗೆ ಆಗೋಯ್ತು ಗೈಸ್. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆಲ್ಮೋಸ್ಟ್, ಯಾಕಂದರೆ ವ್ಲಾಗ್ ಎಡಿಟ್ ಮಾಡೋದೇ ಲೇಟ್ ಆಯ್ತು ಬೇರೆ. ಸೊ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೆ, ನೋಡಿದ್ರೆ ಅದೇ ಮಳೆ ಬೇರೆ ಬಂತು, ನೋಡಿದ್ರೆ ಈ ಥರ ಆಯಿತು. ಸೊ ಅದರಿಂದ ಇನ್ನೊಂದು ಅದೇ ಮೇಲೆ ನನ್ನ ಡಯಟ್ ಫಾಲೋ ಮಾಡ್ತೀನಿ, ಬಟ್ ಇವತ್ತು ಬೇರೆ ತಿರ್ಗಾ ಒಂಥರ ಚೀಟ್ ಡೇ ಥರನೇ ಆಗೋಯ್ತು ಗೈಸ್. ನೂಡಲ್ಸ್ ಎಲ್ಲ ತಿಂದುಬಿಟ್ಟಿದ್ದೀನಿ ಬೇರೆ, ತಿರ್ಗಾ ಪ್ರಾಪರ್ ಡಯಟ್ ಫಾಲೋ ಮಾಡಬೇಕು. ಇನ್ನು ಪಕ್ಕ ನಾನು ಚೆನ್ನಾಗಿ ತೊಗೊಂಡಿದ್ದೀನಿ, ಅದಕ್ಕೇನು ಅನ್ನೆಸರಿ ಸ್ನ್ಯಾಕ್ಸ್ ಅದು ಇದೆಲ್ಲ ತಿನ್ನೋಕ್ಕೆ ಹೋಗಲ್ಲ. ಯಾಕಂದರೆ ಆ್ಯಪ್ಸ್ ವರ್ಕೌಟ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದ. ಸೊ ಅದರಿಂದ ಅಲ್ಲ ಹಂಗೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೋತಾ ಇದ್ದೆ. ಬಬ್ಬಾ ಅಷ್ಟೇ.